ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಮಹಿಷಾಸುರ ಮಂತ್ರಿಯೊಂದಿಗೆ ದೇವಿಯ ಮಾತುಕತೆ. ಮಂತ್ರಿಯು ಮರಳಿ ಮಹಿಷಾಸುರನಿಗೆ ದೇವಿಯ ಸಂದೇಶ ತಿಳಿಸುವುದು, ಮಂತ್ರಿಗಳೊಂದಿಗೆ ಮಹಿಷಾಸುರನ ಮಂತ್ರಾಲೋಚನೆ ಹಾಗೂ ಮಹಿಷಾಸುರನು ತಾಮ್ರನನ್ನು ದೇವಿಯ ಬಳಿಗೆ ಕಳಿಸುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ಮಹಾರಾಜನೇ, ಭಗವತಿ ಜಗದಂಬೆಯು ಶ್ರೇಷ್ಠ ಸ್ತ್ರೀಯ ರೂಪದಿಂದ ವಿರಾಜಮಾನಲಾಗಿದ್ದಳು. ಮಹಿಷಾಸುರನ ಮಂತ್ರಿಯ ಮಾತನ್ನು ಕೇಳಿ ಅವಳು ಮುಗುಳ್ನಗುತ್ತಾ ಮೇಘ ಗಂಭೀರ ವಾಣಿಯಿಂದ ಹೇಳತೊಡಗಿದಳು. ದೇವಿಯು ಹೇಳುತ್ತಾಳೆ, ಮಂತ್ರಿವರ್ಯನೇ, ನಾನು ದೇವತೆಗಳ ಜನನಿಯಾಗಿರುವೆನೆಂದು ನೀನು ನಿಶ್ಚಯವಾಗಿ ತಿಳಿದುಕೊಳ್ಳಬೇಕು. ನನ್ನ ಹೆಸರು ಮಹಾಲಕ್ಷ್ಮಿಯಾಗಿದೆ. ಸಮಸ್ತ ದೈತ್ಯರನ್ನು ಕೊಲ್ಲಲಿಕ್ಕಾಗಿಯೇ ನಾನು ಪ್ರಕಟಳಾಗಿರುವೆ. ಮಹಿಷಾಸುರನನ್ನು ವಧಿಸಲಿಕ್ಕಾಗಿ ಸಮಸ್ತ ದೇವತೆಗಳು ನನ್ನಲ್ಲಿ ಪ್ರಾರ್ಥಿಸಿರುವರು. ಆ ದಾನವರಾಜನಿಂದ ದೇವತೆಗಳು ಅತ್ಯಂತ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈಗ ಅವರಿಗೆ ಯಜ್ಞದಲ್ಲಿ ಭಾಗ ಸಿಗುವುದಿಲ್ಲ. ಅದಕ್ಕಾಗಿ ನಾನು ಇಲ್ಲಿಗೆ ಬರಬೇಕಾಯಿತು. ಮಂತ್ರಿಯೇ, ನಾನು ಮಹಿಷಾಸುರನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದೇನೆ. ನಾನೊಬ್ಬಳೇ ಅಲ್ಲ, ನನ್ನೊಂದಿಗೆ ವಿಪುಲ ಸೈನ್ಯವಿದೆ. ಅನಘನೆ, ನೀನು ಸಾಮನೀತಿಯನ್ನು ಪ್ರಯೋಗಿಸಿ ಆದರದಿಂದ ನನ್ನನ್ನು ಸ್ವಾಗತಿಸಿದೆ. ಮಧುರ ವಚನವನ್ನಾಡಿದೆ. ಇದರಿಂದ ನಾನು ಪರಮ ಸಂತುಷ್ಟಳಾಗಿದ್ದೇನೆ. ಇಲ್ಲದಿದ್ದರೆ ನನ್ನ ದೃಷ್ಟಿಯು ಪ್ರಳಯಾಗ್ನಿಗೆ ಸಮಾನವಾಗಿದೆ ಎಂದು ತಿಳಿ. ಅದರ ಪ್ರಭಾವದಿಂದ ನಿನ್ನ ಪ್ರಾಣಗಳು ಉಳಿಯಲಾರವು. ಈಗ ನೀನು ನನ್ನ ಮಾತನ್ನು ಒಪ್ಪಿಕೊಂಡು ಆ ಪಾಪಿ ಮಹಿಷಾಸುರನ ಬಳಿಗೆ ಹೋಗಿ ಅವನಿಗೆ ಹೀಗೆ ಹೇಳು, ನಿನಗೆ ಪ್ರಾಣಗಳ ಆಸೆಗಿದ್ದರೆ ಈಗಲೇ ಪಾತಾಳಕ್ಕೆ ಹೊರಟು ಹೋಗು. ನೀನು ಹೋಗಲು ಬಯಸದಿದ್ದರೆ ಅಪರಾಧಿ ಹಾಗೂ ದುಷ್ಟನಾದ ನಿನ್ನನ್ನು ನಾನು ಸಮರಾಂಗಣದಲ್ಲಿ ಕೊಂದು ಹಾಕುವೆನು. ನನ್ನ ಬಾಣಗಳಿಂದ ನಿನ್ನ ಶರೀರವು ನುಚ್ಚು ನೂರಾಗಿ ಅವಶ್ಯವಾಗಿ ಯಮಸದನಕ್ಕೆ ಹೋಗಬೇಕಾದೀತು. ನನ್ನ ಈ ದಯಾಳುತ್ವವನ್ನು ತಿಳಿದು ನೀನು ಈ ಕ್ಷಣ ಈ ಲೋಕದಿಂದ ತೆರಳು. ಮೂಢನೆ, ನೀನು ಸತ್ತು ಹೋದಾಗ ದೇವತೆಗಳು ಸ್ವರ್ಗದ ಮೇಲೆ ಅಧಿಕಾರ ನಡೆಸುವರು. ಆದ್ದರಿಂದ ಸಮುದ್ರಾಂತ ಪೃಥಿವಿಯನ್ನು ತ್ಯಜಿಸಿ ನೀನೊಬ್ಬನೇ ಇಲ್ಲಿಂದ ಹೊರಟು ಹೋಗುವ ವ್ಯವಸ್ಥೆ ಮಾಡು. ಮೂರ್ಖನೆ, ನನ್ನ ಬಾಣಗಳಿಗೆ ನಿನ್ನ ಶರೀರವು ಗುರಿಯಾಗುವ ಮೊದಲೇ ನೀನು ಪಾತಾಳಕ್ಕೆ ಹೊರಟು ಹೋಗುವುದರಲ್ಲಿ ಕ್ಷೇಮವಿದೆ. ಅಸುರನೇ, ನಿನ್ನ ಮನಸ್ಸಿನಲ್ಲಿ ಯುದ್ಧ ಮಾಡುವ ಇಚ್ಛೆಗಿದ್ದರೆ ಈಗಲೇ ನಿನ್ನ ಸಮಸ್ತ ಮಹಾಬಲಿಷ್ಠ ವೀರರೊಂದಿಗೆ ಇಲ್ಲಿಗೆ ಬಾ. ನಾನು ನಿನ್ನನ್ನು ಯಮಸದನಕ್ಕೆ ಕಳಿಸಲು ಉದ್ಯುಕ್ತಳಾಗಿರುವೆನು. ಎಲೈ ಪ್ರಚಂಡ ಮೂರ್ಖನೆ, ನಿನ್ನಂತಹ ಅಸಂಖ್ಯ ದಾನವರನ್ನು ಪ್ರತಿಯೊಂದು ಯುಗದಲ್ಲಿ ನಾನು ವಧಿಸಿರುವೆನು. ಹಾಗೆಯೇ ನಿನ್ನನ್ನು ಸಮರಾಂಗಣದಲ್ಲಿ ಕೊಂದು ಹಾಕುವೆನು. ನಾನು ಶಸ್ತ್ರ ಧರಿಸಿದ್ದನ್ನು ನೀನು ಸಫಲಗೊಳಿಸು. ಮೂರ್ಖನೆ, ನೀನು ಮಹಾ ದುರಾಚಾರಿಯಾಗಿರುವೆ. ಬ್ರಹ್ಮದೇವರಿಂದ ದೊರೆತ ವರದ ಅಭಿಮಾನ ಬೇಡ. ಕೇವಲ ಸ್ತ್ರೀಯೇ ನಿನ್ನನ್ನು ವಧಿಸಬಲ್ಲಳು. ಇದನ್ನು ನಿಶ್ಚಿತವಾಗಿ ತಿಳಿದು ನೀನು ಮುಖ್ಯ ದೇವತೆಗಳಿಗೆ ಕಷ್ಟವನ್ನು ಕೊಡುತ್ತಿದ್ದೀಯೆ. ಇರಲಿ, ಬ್ರಹ್ಮನ ವಚನವನ್ನು ಸತ್ಯವಾಗಿಸುವುದು ಪರಮಾವಶ್ಯಕವಾಗಿದೆ. ಅದರಿಂದ ಅನುಪಮ ಸ್ತ್ರೀಯ ರೂಪವನ್ನು ಧರಿಸಿ ಅಪರಾಧಿಯಾದ ನಿನ್ನನ್ನು ಕೊಲ್ಲುವ ವಿಚಾರದಿಂದಲೇ ನಾನು ಇಲ್ಲಿ ಪ್ರಕಟಳಾಗಿರುವೆನು. ಮೂರ್ಖನೆ, ನಿನಗೆ ಬದುಕುವ ಇಚ್ಛೆಯಿದ್ದರೆ ಹಿಂದೆ ದೇವತೆಗಳ ಸ್ಥಾನವನ್ನು ಬಿಟ್ಟು ಸ್ವೇಚ್ಛೆಯಿಂದ ಸರ್ಪಗಳ ಸಾಮ್ರಾಜ್ಯವಾದ ಪಾತಾಳಕ್ಕೆ ಹೊರಟು ಹೋಗು. ವ್ಯಾಸರು ಹೇಳುತ್ತಾರೆ, ಮಹಿಷಾಸುರನ ಆ ಪ್ರಧಾನ ಮಂತ್ರಿಯು ವೀರನಾಗಿದ್ದನು. ದೇವಿಯ ಮಾತನ್ನು ಕೇಳಿ ಅವನು ಸಾರಗರ್ಭಿತವಾದ ಉತ್ತರವನ್ನು ಕೊಡಲು ಪ್ರಾರಂಭಿಸಿದನು. ದೇವಿಯೇ, ನೀನು ಅಭಿಮಾನದಿಂದ ಉನ್ಮತ್ತಳಾದ ಸ್ತ್ರೀಯಂತೆ ಮಾತುಗಳನ್ನಾಡುತ್ತಿರುವೆ. ಎಲ್ಲಿ ನೀನು, ಎಲ್ಲಿ ಆ ದಾನವರಾಜನು? ಇಂತಹ ಅನುಚಿತವಾದ ಯುದ್ಧವು ಹೇಗೆ ತಾನೇ ನಡೆಯಬಲ್ಲದು? ನೀನು ಓರ್ವ ಸ್ತ್ರೀಯಾಗಿರುವೆ. ಈಗ ತಾನೇ ತಾರುಣ್ಯದ ಹೊಸ್ತಿಲಲ್ಲಿ ಪ್ರವೇಶಿಸಿದ್ದೀಯೆ. ನಿನ್ನ ಸರ್ವಾಂಗಗಳು ಕೋಮಲವಾಗಿವೆ. ಆ ಮಹಿಷಾಸುರನ ಶರೀರದ ಆಕೃತಿ ಬಹಳ ವಿಶಾಲವಾಗಿದೆ. ಅದಕ್ಕಾಗಿ ಕಷ್ಟದಿಂದ ಅವನೊಂದಿಗೆ ನಿನಗೆ ಮೈತ್ರಿಯಾಗಬಲ್ಲದು. ಮಹಿಷಾಸುರನ ಬಳಿ ಆನೆ, ಕುದುರೆ, ರಥಗಳಿಂದ ಕೂಡಿದ ಅನೇಕ ವಿಧದ ಸೈನ್ಯವಿದೆ. ಬಗೆಯ ಆಯುಧಗಳನ್ನು ಧರಿಸಿದ ಕಾಲಾಳುಗಳ ಸಂಖ್ಯೆ ಎಣಿಸಲಾರದಷ್ಟಿದೆ.
ಸುಂದರಿಯೇ, ಮಲ್ಲಿಗೆಯ ಹೂವನ್ನು ಹೊಸದು ಹಾಕಲು ಗಜರಾಜನಿಗೆ ಯಾವುದೇ ಪರಿಶ್ರಮವಾಗುವುದಿಲ್ಲ. ಹಾಗೆಯೇ ಮಹಿಷಾಸುರನ ಸಂಗ್ರಾಮದಲ್ಲಿ ನಿನ್ನ ಅಂತ್ಯವಾಗುವುದು. ಇದಕ್ಕಾಗಿ ಅವನಿಗೆ ಯಾವುದೇ ಕಷ್ಟಪಡಬೇಕಾಗಿಲ್ಲ. ನಮ್ಮ ರಾಜನು ದೇವತೆಗಳ ಮಹಾಶತ್ರುವಾಗಿದ್ದಾನೆ. ಆದರೆ ನಿನ್ನಲ್ಲಿ ಅವನಿಗೆ ದೃಢವಾದ ಶ್ರದ್ಧೆ ಇದೆ. ಆದ್ದರಿಂದ ಸಾಮ ಮತ್ತು ದಾನನೀತಿಯನ್ನು ಪ್ರಯೋಗಿಸಿ ನಾನು ನಿನ್ನಲ್ಲಿ ಮಾತನಾಡುವುದು ಉಚಿತವೆಂದು ತಿಳಿಯುತ್ತೇನೆ. ಇಲ್ಲದಿದ್ದರೆ ಮಿಥ್ಯಾ ಮಾತನಾಡುವ, ವ್ಯರ್ಥವಾದ ಅಭಿಮಾನವನ್ನು ತಳೆದು ತನ್ನ ಚತುರತೆಯನ್ನು ತೋರುವ, ರೂಪ ಯೌವನ ಗರ್ವದಿಂದ ತುಂಬಿರುವ ನಿನ್ನನ್ನು ಹಿಂದೆ ಬಾಣಗಳಿಂದ ಮೃತ್ಯು ಮುಖದಲ್ಲಿ ತಳ್ಳಿಬಿಡುತ್ತಿದ್ದೆ. ನಿನ್ನ ರೂಪವು ಜಗತ್ತಿನ ರೂಪಗಳನ್ನು ತುಚ್ಛವಾಗಿಸುವಂತಹದು. ಇದನ್ನು ಕೇಳಿಯೇ ನಮ್ಮ ರಾಜನು ಮೋಹಿತನಾಗಿರುವನು. ಅವನ ಸಂತೋಷಕ್ಕಾಗಿಯೇ ನಿನ್ನ ಕುರಿತು ನನ್ನ ಬಾಯಿಂದ ಅತ್ಯಂತ ಮಧುರವಾಣಿಯೇ ಹೊರಡುತ್ತಿದೆ. ವಿಶಾಲಲೋಚನೆ, ಅವನ ಸಂಪೂರ್ಣ ರಾಜ್ಯ ಮತ್ತು ಧನದ ಮೇಲೆ ನಿನ್ನದೇ ಅಧಿಕಾರವಿರುವುದು. ಅವನು ನಿನ್ನ ಸೇವಕನಾಗಿಯೇ ಇರುವನು. ಮೃತ್ಯುಮಯ ಕ್ರೋಧವನ್ನು ತ್ಯಜಿಸಿ ನೀನು ಅವನಲ್ಲಿ ಪ್ರೇಮಭಾವವನ್ನು ಎರಿಸುವ ಕೃಪೆ ಮಾಡು. ಭಾಮಿನಿ, ನಾನು ಭಕ್ತಿಯಿಂದ ನಿನ್ನ ಚರಣಗಳಲ್ಲಿ ಬಿದ್ದಿರುವೆನು. ಶುಚಸ್ಮಿತೆ, ನೀನು ಶೀಘ್ರವಾಗಿ ಮಹಿಷಾಸುರನ ಪಟ್ಟದ ರಾಣಿಯಾಗಬೇಕು. 3 ಲೋಕದ ಎಲ್ಲ ಸಂಪತ್ತು ನಿನಗೆ ಅಧೀನವಾಗುವುದು. ಮಹಿಷಾಸುರನೊಂದಿಗೆ ಸಂಬಂಧ ಬೆಳೆದಾಗ ಸಂಸಾರ ಜನಿತ ಸಮಸ್ತ ಸುಖಗಳು ನಿನಗೆ ಸುಲಭವಾಗುವುದು. ದೇವಿಯು ಹೇಳಿದಳು, ಮಂತ್ರಿವರನೇ, ನಾನು ಶಾಸ್ತ್ರ ಮರ್ಯಾದೆಗನುಸಾರ ಚತುರತೆಯನ್ನು ಆಶ್ರಯಿಸಿ ವಾಕ್ಯಗಳ ಸಾರವಾದ ಅರ್ಥವನ್ನು ನಿನಗೆ ತಿಳಿಸುತ್ತೇನೆ, ಕೇಳು. ನೀನು ಮಹಿಷಾಸುರನ ಪ್ರಧಾನ ಮಂತ್ರಿಯಾಗಿರುವೆ ಎಂದು ನಾನು ತಿಳಿದುಕೊಂಡೆ. ನಿನ್ನ ಈ ವಚನಗಳಿಂದ ನಿನಗೂ ಪಾಶವಿಕ ಬುದ್ಧಿಯುಂಟಾಗಿದೆ ಎಂಬುದು ತಾನಾಗಿ ಸಿದ್ಧವಾಗುತ್ತದೆ. ನಿನ್ನಂತಹ ಮಂತ್ರಿ ಇರುವವನು ಬುದ್ಧಿವಂತನು ಹೇಗೆ ತಾನೇ ಇರಬಲ್ಲನು? ನೀವಿಬ್ಬರು ಒಂದೇ ರೀತಿಯಾಗಿರುವಿರಿ. ಬ್ರಹ್ಮನು ನಿಮ್ಮಿಬ್ಬರ ಒಳ್ಳೆಯ ಜೋಡಿಯನ್ನು ನಿರ್ಮಿಸಿರುವನು. ಮೂರ್ಖನೇ, ನನ್ನ ವಿಷಯದಲ್ಲಿ ಸ್ತ್ರೀ ಸ್ವಭಾವಳಾಗಿದ್ದೆ ಎಂದು ನೀನು ಹೇಳಿದುದು ವಿಚಾರ ಮಾಡಿ ನೋಡಿದರೆ ನಾನು ಪುರುಷನಲ್ಲವೇ? ನಾನು ಸ್ವಾಭಾವಿಕ ಗತಿಯಿಂದ ಸ್ತ್ರೀಯ ವೇಷವನ್ನು ಧರಿಸಿರುವೆನು. ನಿನ್ನ ಒಡೆಯ ಸ್ತ್ರೀಯ ಕೈಯಲ್ಲಿ ತನ್ನ ಮೃತ್ಯುವನ್ನು ಕೇಳಿಕೊಂಡಿರುವನು. ಅದನ್ನು ಪೂರ್ಣಗೊಳಿಸಲಿಕ್ಕಾಗಿಯೇ ನನಗೆ ಹೀಗೆ ಮಾಡಬೇಕಾಯಿತು. ಇದರಿಂದ ಅವನು ಪ್ರಚಂಡ ಮೂರ್ಖನಾಗಿದ್ದಾನೆ ಎಂದು ತಿಳಿಯುತ್ತಿದ್ದೇನೆ. ವೀರರಸದ ತತ್ವದಿಂದ ಅವನು ನಿರಂತರ ಅಪರಿಚಿತನಾಗಿರುವನು. ಸ್ತ್ರೀಯಳ ಕೈಯಲ್ಲಿ ಸಾಯುವುದು ಪರಾಕ್ರಮಹೀನನಾದವನಿಗೆ ತಾನೇ ಸುಖಕರವಾಗಬಹುದು. ಶೂರ ವೀರನಿಗೆ ಇದು ಮಹಾ ಕಷ್ಟಪ್ರದವಾಗಿದೆ. ಇಂತಹ ನಿಂದನೀಯ ಮೃತ್ಯುವನ್ನು ಸ್ವತಃ ಬುದ್ಧಿವಂತನೆಂದು ತಿಳಿದ ನಿನ್ನೊಡೆಯ ಮಹಿಷಾಸುರನು ಕೇಳಿಕೊಂಡಿರುವನು. ಅದಕ್ಕಾಗಿ ಸ್ತ್ರೀಯ ರೂಪವನ್ನು ಧರಿಸಿ ಆ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿಯೇ ನಾನು ಇಲ್ಲಿ ಉಪಸ್ಥಿತಳಾಗಿರುವೆನು. ಧರ್ಮಶಾಸ್ತ್ರ ವಿರೋಧಿಯಾದ ನಿನ್ನ ವಾಕ್ಯಗಳಿಂದ ನಾನು ಹೇಗೆ ಹೆದರಬಲ್ಲೆ? ಪ್ರಾರಬ್ಧವು ಪ್ರತಿಕೂಲವಾದಾಗ ತೃಣದಲ್ಲಿಯೂ ವಜ್ರದಂತಹ ಅಪ್ರತಿಹತ ಶಕ್ತಿಯು ಉತ್ಪನ್ನವಾಗುತ್ತದೆ. ಜೊತೆಗೆ ದೈವವು ಅನುಕೂಲವಾದಾಗ ಸಾಕ್ಷಾತ್ ವಜ್ರವೂ ಕೂಡ ಹತ್ತಿಯಂತೆ ಹಗುರವಾಗುತ್ತದೆ. ಸ್ವತಃ ಮೃತ್ಯು ಮುಖನಾದವನ ಅಪಾರ ಸೈನ್ಯ, ಅನೇಕ ಪ್ರಕಾರದ ಅಸ್ತ್ರಶಸ್ತ್ರಗಳು, ದುರ್ಗ ಸೇವನ ಮೊದಲಾದ ಉಪಾಯಗಳಿಂದ ಏನು ತಾನೇ ಸಿದ್ಧವಾಗಬಲ್ಲದು? ದೇಹ ಮತ್ತು ದೇಹಿಯ ಸಂಬಂಧ ಉಂಟಾದಾಕ್ಷಣ ಸುಖ, ದುಃಖ ಮತ್ತು ಮರಣ ಇವೆಲ್ಲವೂ ಬರೆಯಲಾಗುವವು. ದೈವವು ಯಾರ ಮೃತ್ಯುವನ್ನು ಹೇಗೆ ನಿರ್ಣಯಿಸಿದೆಯೋ ಹಾಗೆಯೇ ಅವನ ಮೃತ್ಯುವಾಗುವುದು ಅನಿವಾರ್ಯವಾಗಿದೆ. ಅದನ್ನು ಯಾರೂ ತಪ್ಪಿಸಲಾರರು. ಈ ವಿಷಯದಲ್ಲಿ ಸಂದೇಹಿಸಬಾರದು. ಎಲ್ಲಿಯವರೆಗೆಂದರೆ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಜೀವನ ಮತ್ತು ಮರಣ ಯಾವಾಗ ಯಾವ ರೀತಿಯಿಂದ ನಿಶ್ಚಯಿಸಲಾಗಿದೆಯೋ ಆಗಲೇ ಅದೇ ರೀತಿಯಿಂದ ಸ್ವೀಕರಿಸಬೇಕಾಗುತ್ತದೆ. ಹಾಗಿರುವಾಗ ಇತರ ಜೀವಿಗಳ ಸಂಬಂಧದಲ್ಲಿ ಏನು ತಾನೇ ವಿಚಾರ ಮಾಡುವುದು? ಸ್ವತಃ ಮರಣ ಧರ್ಮವುಳ್ಳ ದೇವತೆಯ ವರದಾನದಿಂದ ನಾನು ಸಾಯಲಾರೆನೂ ಎಂಬ ಅಭಿಮಾನ ಉಂಟಾಗುವವರು ಬರೇ ಮೂರ್ಖರೇ ಆಗಿದ್ದಾರೆ. ಅವರ ಬುದ್ಧಿಯು ಪೂರ್ಣವಾಗಿ ಕೆಟ್ಟು ಹೋಗಿದೆ. ಆದ್ದರಿಂದ ನೀನು ಬೇಗನೆ ನಿನ್ನ ರಾಜನ ಬಳಿಗೆ ಹೋಗಿ ಅವನಿಗೆ ನನ್ನ ಮಾತನ್ನು ಹೇಳು ಮತ್ತು ಆದೇಶವನ್ನು ಕೊಟ್ಟಂತೆ ಮಾಡುವುದು
ನಿಮಗೆ ಪ್ರಾಣಗಳ ಮೋಹವಿದ್ದರೆ ಇಂದ್ರನು ಸ್ವರ್ಗವನ್ನು ಆಳಲಿ, ದೇವತೆಗಳಿಗೆ ಹವಿಸ್ಸು ಸಿಗುವಂತೆ ಆಗಲಿ, ನೀವು ರಸಾತಳಕ್ಕೆ ಹೊರಟು ಹೋಗಿರಿ. ಮೂರ್ಖನೇ, ದುರಾಚಾರಿ ಮಹಿಷಾಸುರನ ವಿಚಾರ ಇದಕ್ಕೆ ವಿಪರೀತವೇ ಆಗಿರಬಹುದು. ಆ ಸ್ಥಿತಿಯಲ್ಲಿ ನೀವು ನನ್ನೊಡನೆ ಯುದ್ಧ ಮಾಡಬಹುದು. ಎಲ್ಲ ಪ್ರಧಾನ ದೇವತೆಗಳು ಸೋತು ಹೋಗಿರುವರು ಎಂಬ ನಿಮ್ಮ ಮಾನ್ಯತೆ ನಿರ್ಮೂಲವಾದುದು. ಏಕೆಂದರೆ ದೈವವಶದಿಂದ ಬ್ರಹ್ಮನು ವರವನ್ನು ಕೊಟ್ಟಿರುವನು. ಇದೇ ಕಾರಣದಿಂದ ಈ ಪರಿಸ್ಥಿತಿ ಬಂದಿದೆ. ವ್ಯಾಸರು ಹೇಳುತ್ತಾರೆ, ಭಗವತಿ ಜಗದಂಬೆಯ ಮಾತನ್ನು ಕೇಳಿ ಮಹಿಷಾಸುರನ ಪ್ರಧಾನಮಂತ್ರಿಯು ಯೋಚಿಸಿದನು. ನಾನೀಗ ಏನು ಮಾಡಬೇಕು? ಯುದ್ಧ ಮಾಡುವುದು ಸರಿಯೇ ಅಥವಾ ಮಹಾರಾಜನ ಬಳಿಗೆ ಹೋಗುವುದು ಸರಿಯೇ? ನಮ್ಮ ಮಹಾರಾಜನು ನಿಜವಾಗಿ ಕಾಮಾತುರನಾಗಿರುವನು. ಅವನು ಈ ಸ್ತ್ರೀಯಳೊಂದಿಗೆ ವಿವಾಹ ಮಾಡಿಕೊಳ್ಳುವ ಉದ್ದೇಶದಿಂದಲೇ ನನ್ನನ್ನು ಇಲ್ಲಿಗೆ ಕಳಿಸಿದುದು. ಹಾಗಿರುವಾಗ ಅವನ ಮಾನಸಿಕ ಸರಸತೆಯನ್ನು ಭಂಗಗೊಳಿಸಿ ನಾನು ಅವನ ಬಳಿಗೆ ಹೇಗೆ ಹೋಗಲಿ? ಆದ್ದರಿಂದ ಯುದ್ಧ ಮಾಡದೆಯೇ ರಾಜನ ಬಳಿಗೆ ಹೋಗಿ ಅವನು ಶೀಘ್ರವಾಗಿ ಸ್ವತಃ ಇಲ್ಲಿಗೆ ಬರುವ ವ್ಯವಸ್ಥೆ ಮಾಡುವಂತೆ ಅವನಲ್ಲಿ ನಿವೇದಿಸುವುದೇ ಸರ್ವೋತ್ತಮವಾಗಿದೆ. ಮಹಾರಾಜ ಮಹಿಷಾಸುರನು ಬುದ್ಧಿವಂತರಲ್ಲಿ ಶ್ರೇಷ್ಠನಾಗಿದ್ದಾನೆ. ಅವನ ಬಳಿಯಲ್ಲಿ ಅನೇಕ ನಿಪುಣ ಮಂತ್ರಿಗಳು ಇದ್ದಾರೆ. ಅವರೊಂದಿಗೆ ಕುಳಿತು ಅವನು ಕರ್ತವ್ಯದ ವಿಷಯದಲ್ಲಿ ವಿಚಾರ ಮಾಡುವನು. ಸದ್ಯ ಈ ಸ್ತ್ರೀಯಳೊಂದಿಗೆ ಯುದ್ಧ ಮಾಡುವುದು ನನಗೆ ಅನುಚಿತವೇ ಆಗಿದೆ. ಏಕೆಂದರೆ ಸೋಲು ಗೆಲುವು ಎರಡು ಸ್ಥಿತಿಯಲ್ಲಿಯೂ ಮಹಾರಾಜನಿಗೆ ಅಪ್ರಿಯವಾಗುವ ಸಂಭವವಿದೆ. ಈ ಸ್ತ್ರೀಯು ನನ್ನನ್ನು ಕೊಂದು ಹಾಕಲೂಬಹುದು, ಅಥವಾ ಯಾವುದೇ ಉಪಾಯದಿಂದ ನಾನೇ ಇವಳನ್ನು ಕೊಲ್ಲಲು ಸಫಲನಾಗಬಹುದು. ಆಗಲೂ ನಾನು ಮಹಿಷಾಸುರನ ಕೋಪಕ್ಕೆ ತುತ್ತಾಗುವೆನು. ಆದ್ದರಿಂದ ಅಲ್ಲಿಗೆ ಹೋಗಿ ದೇವಿಯು ಹೇಳಿದ ಎಲ್ಲ ಮಾತುಗಳನ್ನು ತಿಳಿಸಿಬಿಡುತ್ತೇನೆ. ಇದೇ ನನಗೆ ಹಿತಕರವಾಗಬಹುದು. ಮತ್ತೆ ಅವನು ಎಣಿಸಿದಂತೆ ಮಾಡಲಿ. ವ್ಯಾಸರು ಹೇಳುತ್ತಾರೆ, ಹೀಗೆ ವಿಚಾರ ಮಾಡಿ ಆ ಬುದ್ಧಿವಂತ ಮಂತ್ರಿಯು ಮಹಿಷಾಸುರನ ಬಳಿಗೆ ಮರಳಿ ಬಂದು ವಂದಿಸಿಕೊಂಡು ಹೀಗೆ ಹೇಳಲು ಪ್ರಾರಂಭಿಸಿದನು. ಮಂತ್ರಿಯು ಹೇಳುತ್ತಾನೆ, ರಾಜನೇ, ಸಿಂಹದ ಮೇಲೆ ಕುಳಿತಿರುವ ಆ ದೇವಿಯು ನಿಜವಾಗಿಯೂ ಸುಂದರವಾಗಿರುವಳು. 18 ಭುಜಗಳಿಂದಾಗಿ ಆಕೆಯ ವಿಗ್ರಹ ಅತ್ಯಂತ ಸುರಮ್ಯವಾಗಿದೆ. ಅವಳು ಕೈಗಳಲ್ಲಿ ಅಸ್ತ್ರಶಸ್ತ್ರಗಳನ್ನು ಧರಿಸಿರುವಳು. ಮಹಾರಾಜ, ನಾನು ಆ ದೇವಿಯಲ್ಲಿ ಹೀಗೆ ಹೇಳಿದೆ, ಭಾಮಿನಿ, ನೀನು ಮಹಿಷಾಸುರ ರಾಜನ ಸೇವೆಗೆ ನಡೆ. ಅವನು 3 ಲೋಕದ ಒಡೆಯನಾಗಿದ್ದಾನೆ. ನೀನು ಅವನ ಪ್ರೇಯಸಿ ರಾಣಿಯಾಗುವ ಅವಕಾಶವನ್ನು ಪಡೆ. ನೀನೇ ಅವನ ಪಟ್ಟದ ರಾಣಿಯಾಗುವೆ. ಇದು ಖಂಡಿತವಾಗಿ ನಿಶ್ಚಿತವಾಗಿದೆ. ಅವನು ನಿನಗೆ ವಶವರ್ತಿಯಾಗಿ ಆಜ್ಞಾ ಪಾಲನೆಯಲ್ಲಿ ತತ್ಪರನಾಗುವನು. ಸುಂದರಿಯೇ, ಮಹಿಷಾಸುರನನ್ನು ತನ್ನ ಸ್ವಾಮಿಯಾಗಿಸಿಕೊಂಡು ದೀರ್ಘಕಾಲದವರೆಗೆ 3 ಲೋಕಗಳ ಸಂಪತ್ತನ್ನು ಅನುಭವಿಸಿ ಸ್ತ್ರೀಯರಲ್ಲಿ ಎಲ್ಲರಿಗಿಂತ ಮಿಗಿಲಾದ ಭಾಗ್ಯಶಾಲಿನಿಯಾಗುವ ಅವಕಾಶವನ್ನು ಪಡೆ. ಮೇಲಿನ ನನ್ನ ಮಾತನ್ನು ಕೇಳಿ ವಿಶಾಲಲೋಚನೆಯಾದ ಆ ದೇವಿಯು ಮೊದಲು ಅಹಂಕಾರ ವಶದಿಂದ ಕಿಂಗ್ ಕರ್ತವ್ಯ ವಿಮೂಢಳಂತಾದಳು. ಮತ್ತೆ ನಕ್ಕು ಅವಳು ನನ್ನಲ್ಲಿ ಹೇಳಿದಳು, ಎಮ್ಮೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಹಿಷಾಸುರನು ಪಶುಗಳಿಗಿಂತಲೂ ನೀಚನಾಗಿರುವನು. ನಾನು ದೇವತೆಗಳ ಹಿತವನ್ನು ಮಾಡುವ ವಿಚಾರದಿಂದ ಅವನನ್ನು ದೇವಿಗೆ ಬಲಿ ಕೊಡುವೆನು. ಎಲೈ ಮೂರ್ಖನೆ, ಮಹಿಷನನ್ನು ಪತಿಯನ್ನಾಗಿಸಿಕೊಳ್ಳುವ ಮೂಢ ಸ್ತ್ರೀಯು ಜಗತ್ತಿನಲ್ಲಿ ಯಾರು ಇದ್ದಾಳೆ? ಹಾಗಿರುವಾಗ ನನ್ನಂತಹ ವಿವೇಕವತಿ ಸ್ತ್ರೀಯು ಅವನನ್ನು ಸ್ವಾಮಿಯಾಗಿಸಿಕೊಳ್ಳುವ ವಿಚಾರ ಹೇಗೆ ಮಾಡಬಲ್ಲಳು? ಕೊಂಬುಗಳಿರುವ ಎಮ್ಮೆಯೇ ಆ ಕೊಂಬಿರುವ ಕೋಣನನ್ನು ತನ್ನ ಪತಿಯಾಗಿಸಿಕೊಳ್ಳಲಿ. ನಾನು ಆ ಎಮ್ಮೆಯಂತೆ ಕೂಗುತ್ತಾ ಇರುವವನನ್ನು ಪತಿಯನ್ನಾಗಿಸಿಕೊಳ್ಳಲಾರೆನು. ನಾನಾದರೂ ಸಮರಾಂಗಣದಲ್ಲಿ ನಿಂತು ಅವನೊಡನೆ ಯುದ್ಧ ಮಾಡುವೆನು. ನನ್ನ ಕೈಗಳಿಂದ ದೇವತೆಗಳಲ್ಲಿ ಶತ್ರುತ್ವವಿರಿಸುವ ಮಹಿಷಾಸುರನು ಕಾಲಕ್ಕೆ ತುತ್ತಾಗುವನು. ದುಷ್ಟನೇ, ನೀನು ಬದುಕಬೇಕೆಂದಿದ್ದರೆ ಪಾತಾಳಕ್ಕೆ ಓಡಿ ಹೋಗು. ರಾಜನೇ, ಆ ಸ್ತ್ರೀಯು ಬಹಳ ಕಠೋರವಾದ ಮಾತುಗಳನ್ನು ನನ್ನಲ್ಲಿ ಹೇಳಿದಳು. ಅವನ್ನು ಕೇಳಿ ತುಂಬಾ ವಿಚಾರ ಮಾಡಿದ ಬಳಿಕ ನಾನು ಅಲ್ಲಿಂದ ಮರಳಿ ಬಂದಿರುವೆನು. ರಸಭಂಗವಾಗುವ ಆಶಂಕೆಯಿಂದ ನಾನು ಅವಳೊಂದಿಗೆ ಯುದ್ಧ ಮಾಡಲಿಲ್ಲ. ನಿನ್ನ ವಿಶೇಷ ಅಪ್ಪಣೆಯನ್ನು ಪಡೆಯದೆ ಇಂತಹ ವ್ಯರ್ಥ ಉದ್ಯೋಗವನ್ನು ಹೇಗೆ ತಾನೇ ಮಾಡುವುದು? ರಾಜನೇ, ಆ ಸುಂದರಿಯು ಅಸೀಮ ಬಲದ ಅಭಿಮಾನದಿಂದ ಉನ್ಮತ್ತಳಾಗಿರುವಳು. ಭವಿಷ್ಯದಲ್ಲಿ ಏನಾಗುವುದು ಇದು ನನ್ನ ಅರಿವಿಗೆ ಮೀರಿದುದು. ಸ್ವತಃ ನೀನೇ ಇದನ್ನು ನಿರ್ಣಯಿಸು. ಯುದ್ಧ ಮಾಡುವುದು
ಇಲ್ಲವೇ ಇಲ್ಲಿಂದ ಓಡಿ ಹೋಗುವುದು. ಯಾವ ಕಾರ್ಯವು ಕಲ್ಯಾಣಪ್ರದವಾದೀತು ಅದರ ಅಂತಿಮ ನಿರ್ಣಯ ಮಾಡುವಲ್ಲಿ ನನ್ನ ಬುದ್ಧಿಯು ಅಸಮರ್ಥವಾಗಿದೆ. ವ್ಯಾಸರು ಹೇಳುತ್ತಾರೆ, ಮಂತ್ರಿಯ ಮಾತನ್ನು ಕೇಳಿ ದುರಭಿಮಾನದಿಂದ ಉನ್ಮತ್ತನಾದ ಮಹಿಷಾಸುರನು ತನ್ನ ವೃದ್ಧ ಮಂತ್ರಿಗಳನ್ನು ಕರೆಸಿ ಅವರೊಂದಿಗೆ ವಿಚಾರ ಮಾಡಿದನು. ಮಹಿಷಾಸುರ ರಾಜನು ಹೇಳಿದನು, ಮಂತ್ರಿಗಳಿರ, ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ನೀವೆಲ್ಲರೂ ಕೊನೆಯ ನಿರ್ಣಯವನ್ನು ವ್ಯಕ್ತಪಡಿಸಿರಿ. ಶಂಬರಾಸುರನೊಂದಿಗೆ ಸಂಬಂಧವುಳ್ಳ ಮಾಯೆಯಂತೆ ದೇವತೆಗಳು ರಚಿಸಿದ ಈ ಮಾಯೆಯೇ ಮುಂದೆ ಬಂದಿರುವಳೋ ಏನೋ? ಈ ಕಾರ್ಯದಲ್ಲಿ ನೀವು ಪರಮ ಪ್ರವೀಣರಾಗಿರುವಿರಿ. ಬಗೆ ಬಗೆಯ ಉಪಾಯಗಳನ್ನು ಯೋಚಿಸುವುದರಲ್ಲಿ ನಿಮ್ಮ ಬುದ್ಧಿಯು ಕುಶಲವಾಗಿದೆ. ಇಂತಹ ಪರಿಸ್ಥಿತಿ ಬಂದಾಗ ಸಾಮ ದಾನ ಮೊದಲಾದ ಉಪಾಯಗಳಲ್ಲಿ ಯಾವುದನ್ನು ಅವಲಂಬಿಸಬೇಕು ಎಂಬುದನ್ನು ನನಗೆ ಸೂಚಿಸಿರಿ. ಮಂತ್ರಿಗಳು ಹೇಳಿದರು, ಮಹಾರಾಜ, ಯಾವಾಗಲೂ ಸತ್ಯ ಮತ್ತು ಪ್ರಿಯ ವಚನವನ್ನೇ ನುಡಿಯಬೇಕು. ವಿವೇಕಿ ಪುರುಷರು ಹಿತಕರ ಕಾರ್ಯದ ವಿಷಯದಲ್ಲಿ ಚೆನ್ನಾಗಿ ವಿಚಾರ ಮಾಡಿಯೇ ತಮ್ಮ ಮತವನ್ನು ವ್ಯಕ್ತಪಡಿಸುವರು. ರಾಜನೇ, ಕೆಲವು ಮಾತುಗಳಾದರೂ ಸತ್ಯ ಮತ್ತು ಹಿತಕರವಾಗುತ್ತವೆ. ಎಷ್ಟೋ ಮಾತುಗಳು ಪ್ರಿಯವಾಗಿದ್ದರೂ ಅಹಿತಕರವಾಗುತ್ತವೆ. ಜಗತ್ತಿನಲ್ಲಿ ಔಷಧವನ್ನು ತಿನ್ನುವಾಗ ಮನುಷ್ಯರಿಗೆ ಅಪ್ರಿಯವಾಗುತ್ತಿದ್ದರೂ ಪರಿಣಾಮದಲ್ಲಿ ರೋಗನಾಶ ರೂಪಿ ಹಿತದ ಸಾಧನವಾಗುತ್ತದೆ. ರಾಜನೇ, ಸತ್ಯವಚನವನ್ನು ಕೇಳುವವರು ಮತ್ತು ಸಮರ್ಥಿಸುವವರು ದುರ್ಲಭರಾಗಿದ್ದಾರೆ. ಸತ್ಯವಾಗಿ ಮಾತನಾಡುವವರು ಸಿಗುವುದು ಕಷ್ಟವೇ. ಶ್ರೋತ್ರವನ್ನು ಸಂತೋಷಗೊಳಿಸಲಿಕ್ಕಾಗಿ ಸುಳ್ಳು ಮಾತುಗಳನ್ನು ಆಡುವವರು ನಾವು ಏನೆಂದು ಹೇಳಬಹುದು? ಯಾವ ಕಾರ್ಯದ ಪರಿಣಾಮ ಒಳ್ಳೆಯದಾಗಬಹುದು ಅಥವಾ ಕೆಟ್ಟದಾಗಬಹುದೆಂದು ಈ ಮೂರು ಲೋಕಗಳಲ್ಲಿ ಯಾರು ತಾನೇ ತಿಳಿಯಬಲ್ಲರು? ಮಹಿಷಾಸುರ ರಾಜನು ಹೇಳಿದನು, ಒಮ್ಮೆ ಎಲ್ಲರೂ ತಮ್ಮ ತಮ್ಮ ಬುದ್ಧಿಗೆ ಅನುಸಾರವಾಗಿ ಮತವನ್ನು ವ್ಯಕ್ತಪಡಿಸಿರಿ. ಎಲ್ಲರ ವಿಚಾರಗಳನ್ನು ಕೇಳಿ ನಾನು ಯೋಚಿಸುವೆನು. ಅನೇಕ ಜನರ ಮತವನ್ನು ತಿಳಿದು ಅದರ ಬಗ್ಗೆ ಪದೇ ಪದೇ ವಿಚಾರ ಮಾಡುವುದು ಕಾರ್ಯಕುಶಲನ ಕರ್ತವ್ಯವಾಗಿದೆ. ಮತ್ತೆ ಹಿತಕರವೆಂದು ತೋರಿದ ಕಾರ್ಯವನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸಬೇಕು. ವ್ಯಾಸರು ಹೇಳುತ್ತಾರೆ, ಮಹಿಷಾಸುರ ರಾಜನ ಇಂತಹ ಮಾತನ್ನು ಕೇಳಿ ಮಹಾಬಲಿ ವಿರೂಪಾಕ್ಷನು ಅವನನ್ನು ಸಂತೋಷಪಡಿಸಲಿಕ್ಕಾಗಿ ತಟ್ಟನೆ ನುಡಿದನು. ರಾಜನೇ, ಇದೊಂದು ಸಾಧಾರಣ ಸ್ತ್ರೀಯಾಗಿದೆ. ಅಭಿಮಾನದಿಂದ ತುಂಬಿದ್ದರಿಂದ ಈಕೆ ಹೀಗೆ ಮಾತನಾಡುತ್ತಿದ್ದಾಳೆ. ಕೇವಲ ಹೆದರಿಸಲೆಂದೇ ಇಂತಹ ಮಾತುಗಳು ಎಂದು ತಿಳಿಯಿರಿ. ಸ್ತ್ರೀಯರು ಉತ್ಪ್ರೇಕ್ಷೆಯಾಗಿ ಇಂತಹ ಮಾತುಗಳನ್ನು ಬೊಗಳುತ್ತಾ ಇರುತ್ತಾರೆ. ಯುದ್ಧದಲ್ಲಿ ಯಾರಿಂದಲೂ ಸೋಲಲಾರೆ ಎಂಬ ಆಕೆಯ ಸುಳ್ಳುತನ ಮತ್ತು ಸಾಹಸವನ್ನು ಬಲ್ಲ ಯಾವ ಪುರುಷ ತಾನೇ ಹೆದರಬಲ್ಲನು? ರಾಜನೇ, ನೀನು ಮೂರು ಲೋಕಗಳ ಮೇಲೆ ವಿಜಯವನ್ನು ಪಡೆದಿರುವೆ. ಈಗ ಒಂದು ಸಾಧಾರಣ ಸ್ತ್ರೀಗೆ ಹೆದರುವುದು ನಿನಗೆ ಶೋಭಿಸುವುದಿಲ್ಲ. ಯಾವುದೇ ದೀನಹೀನನನ್ನು ಕೊಂದಾಗ ವೀರ ಪುರುಷನಿಗೆ ಜಗತ್ತಿನಲ್ಲಿ ಕಲಂಕ ಉಂಟಾಗುತ್ತದೆ. ಆದ್ದರಿಂದ ಮಹಾರಾಜನೇ, ನಾನೊಬ್ಬನೇ ಚಂಡಿಯ ಜೊತೆಗೆ ಯುದ್ಧ ಮಾಡಲು ಹೋಗುತ್ತಿದ್ದೇನೆ. ನಾನು ಅವಳನ್ನು ಖಂಡಿತವಾಗಿ ಕೊಂದು ಹಾಕುವೆನು. ಈಗ ನೀನು ನಿರ್ಭಯನಾಗು. ಸ್ವಲ್ಪ ಸೈನ್ಯ ನನ್ನ ಜೊತೆಗಿರಲಿ. ನಾನು ಅಸ್ತ್ರಶಸ್ತ್ರಗಳಿಂದ ಸಿದ್ಧನಾಗಿ ಹೋಗುವೆನು. ಅದರಿಂದ ಪ್ರಚಂಡ ಪರಾಕ್ರಮವುಳ್ಳ ಆ ದುರ್ದರ್ಶ ಸ್ತ್ರೀಯನ್ನು ಸೋಲಿಸವಲ್ಲೆನು. ರಾಜನೇ, ಈಗ ನನ್ನ ಬಲವನ್ನು ನೋಡು. ಸರ್ಪಮಯ ಹಗ್ಗಗಳಿಂದ ಕಟ್ಟಿ ಅವಳನ್ನು ನಿನ್ನ ಬಳಿಗೆ ತರುವೆನು. ಮತ್ತೆ ಅವಳು ಸದಾ ನಿನಗೆ ಅಧೀನಳಾಗಿಯೇ ಇರುವಳು. ವ್ಯಾಸರು ಹೇಳುತ್ತಾರೆ, ವಿರೂಪಾಕ್ಷನ ಮಾತನ್ನು ಕೇಳಿ ದುರ್ದರ್ಶನು ಅವನ ಮಾತನ್ನು ಅನುಮೋದಿಸಿದನು. ಅವನು ಮಹಿಷಾಸುರನಲ್ಲಿ ಹೇಳಿದನು, ರಾಜನೇ, ಬುದ್ಧಿವಂತನಾದ ವಿರೂಪಾಕ್ಷನ ಮಾತು ಖಂಡಿತವಾಗಿ ಸತ್ಯವಾಗಿದೆ. ನೀವಾದರೂ ಸ್ವತಃ ವಿಚಾರ ಕುಶಲರಾಗಿದ್ದೀರಿ. ನನ್ನ ಕೆಲವು ಪ್ರಿಯ ಮಾತುಗಳನ್ನು ಕೇಳುವ ಕೃಪೆ ಮಾಡಿರಿ. ಈ ಸುಂದರಿಯನ್ನು ಕಾಮದೇವನು ಘಾಸಿಗೊಳಿಸಿರುವನೆಂದು ಅನುಮಾನದಿಂದ ತಿಳಿದು ಬರುತ್ತದೆ. ತನ್ನ ರೂಪದ ಅಭಿಮಾನದಲ್ಲಿ ಉನ್ಮತ್ತಳಾದ ಸ್ತ್ರೀಯು ಪ್ರಾಯಶಃ ಇಂತಹ ಭಾವವನ್ನು ತಿಳಿಸುತ್ತಾ ಇರುತ್ತಾರೆ. ಹೆದರಿಸಿ ಗದರಿಸಿ ನಿಮ್ಮನ್ನು ತನ್ನ ವಶಪಡಿಸಿಕೊಳ್ಳಬಹುದೆಂದು ಆಕೆಯ ಹಾರ್ದಿಕ ಇಚ್ಛೆಯಾಗಿದೆ. ಸ್ವಾಭಿಮಾನಿ ಸ್ತ್ರೀಯರ ಹಾವಭಾವ ಹೀಗೆ ಇರುತ್ತವೆ. ಆಕೆಯ ಈ ಅಭಿಪ್ರಾಯವನ್ನು ರಸಜ್ಞನಾದ ಪುರುಷನು ಚೆನ್ನಾಗಿ ಅರಿತುಕೊಳ್ಳುವನು. ಇದಾದರೂ ಆ ಕಾಮಿನಿಯ ವಕ್ರೋಕ್ತಿ ಮಾತ್ರವಾಗಿದೆ. ಇಂತಹ ಯುವತಿ
ತನ್ನ ಪ್ರಿಯತಮ ಪತಿಗಾಗಿ ಸದಾ ಹಾತೊರೆಯುತ್ತಾ ಇರುತ್ತಾಳೆ. ಕಾಮಶಾಸ್ತ್ರದ ಪಾರಂಗತ ಪುರುಷನೇ ಅವಳ ಅಭಿಪ್ರಾಯವನ್ನು ತಿಳಿಯಬಲ್ಲನು. ನಿಮ್ಮನ್ನು ಯುದ್ಧದಲ್ಲಿ ಬಾಣಗಳಿಂದ ಘಾಸಿಪಡಿಸುವೆ ಎಂದು ನಿಮ್ಮ ಕುರಿತು ಆಡಿದ ಮಾತಿನ ಕಾರಣವನ್ನು ಬಲ್ಲ ವಿಶಿಷ್ಟ ಪುರುಷನು ಆಕೆಯ ಸಾರಗರ್ಭಿತ ವಚನಗಳ ಕುರಿತು ವಿಚಾರ ಮಾಡಲಿ. ತನ್ನ ಯೌವನದ ಅಭಿಮಾನವುಳ್ಳ ಸ್ತ್ರೀಯರ ಬಾಣಗಳು ತನ್ನ ಕಟಾಕ್ಷವೇ ಆಗಿವೆ. ಈ ಮಾತು ಜಗತ್ ಪ್ರಸಿದ್ಧವಾಗಿದೆ. ಆಕೆಯ ವ್ಯಂಗ್ಯ ವಚನಗಳು ಪುಷ್ಪಾಂಜಲಿಯಂತೆ ಕಂಡುಬಂದರು ಬೇರೆ ರೀತಿಯ ಬಾಣಗಳ ಕೆಲಸ ಮಾಡುತ್ತಿವೆ. ರಾಜನೇ, ಅವಳು ಇಂತಹ ಬಾಣಗಳನ್ನು ಪ್ರಯೋಗಿಸಿದಾಗ ಅವನ್ನು ಎದುರಿಸಬಲ್ಲ ಯಾವ ಶಕ್ತಿ ನಿಮ್ಮಲ್ಲಿದೆ? ಅದರಿಂದ ನೀವು ಸೋತೆ ಹೋಗುವಿರಿ. ಮೂರ್ಖನೇ, ನಾನು ನೋಡುತ್ತಲೇ ಬಾಣಗಳಿಂದ ನಿನ್ನನ್ನು ಕೊಂದು ಹಾಕುವೆನೋ ಎಂದು ಹೇಳಿದ ಅಭಿಪ್ರಾಯವು ಬೇರೆಯೇ ಆಗಿದೆ. ಇದನ್ನು ತಿಳಿಯದ ಪುರುಷನು ಆಕೆಯ ಈ ಭಾವವನ್ನು ತಿಳಿಯಲಾರನು. ರಣರೂಪಿ ಶಯ್ಯೆಯಲ್ಲಿ ನಿಮ್ಮ ಸ್ವಾಮಿ ನನ್ನಿಂದ ಸೋತು ಹೋಗುವನು ಎಂದು ಆಕೆ ಹೇಳಿದ ಮಾತು ವಿಪರೀತ ರತಿಯ ಅಭಿಪ್ರಾಯದಿಂದ ಕೂಡಿದೆ ಎಂದು ತಿಳಿಯಬೇಕು. ನಿಮ್ಮ ಸ್ವಾಮಿಯ ಪ್ರಾಣಗಳನ್ನು ಅಪಹರಿಸುವೆನು ಎಂದು ಹೇಳಿದುದು ಸರಿಯಾಗಿಯೇ ಇದೆ. ರಾಜನೇ, ವೀರ್ಯವನ್ನೇ ಪ್ರಾಣವೆಂದು ಹೇಳುತ್ತಾರೆ. ವೀರ್ಯದ ಅಭಾವದಲ್ಲಿ ಶರೀರವು ನಷ್ಟಪ್ರಾಯವಾಗುತ್ತದೆ. ಈ ವಿಶೇಷ ವ್ಯಂಗ್ಯೋಕ್ತಿಯಿಂದ ಆ ಸುಂದರ ಸ್ತ್ರೀಯು ನಿಮ್ಮನ್ನು ಪತಿಯನ್ನಾಗಿ ಆರಿಸುತ್ತಿರುವಳು. ರಸಶಾಸ್ತ್ರದ ಪಾರಂಗದ ವಿದ್ವಾಂಸನು ವಿಚಾರಪೂರ್ವಕ ಈ ಮಾತಿನ ಅಭಿಪ್ರಾಯವನ್ನು ತಿಳಿದುಕೊಳ್ಳುವನು. ಮಹಾರಾಜ, ಈ ರಹಸ್ಯವನ್ನು ತಿಳಿದೇ ನೀವು ರಸಯುಕ್ತ ವ್ಯವಹರಿಸಬೇಕು. ಇದಕ್ಕಾಗಿ ಸಾಮ ಮತ್ತು ದಾನ ಇವೆರಡು ಉಪಾಯಗಳೇ ಸೂಕ್ತವಾಗಿವೆ. ಆ ಸುಂದರಿಯ ಕ್ರೋಧ ಅಥವಾ ಅಭಿಮಾನದಿಂದ ತುಂಬಿದ್ದರು ನಿಮಗೆ ಅನುಕೂಲಳಾಗುವಳು. ಅವಳಂತೆ ಸಿಹಿಯಾದ ಮಾತುಗಳನ್ನು ಪ್ರಯೋಗಿಸಿ ನಾನು ಅವಳನ್ನು ನಿಮ್ಮ ಬಳಿಗೆ ತರುವೆನು. ರಾಜನೇ, ಹೆಚ್ಚು ಮಾತನಾಡಿ ಏನು ಪ್ರಯೋಜನ? ಅವಳನ್ನು ನಿಮಗೆ ವಶ ಮಾಡಿಕೊಡುವುದೇ ನನ್ನ ಪರಮ ಕರ್ತವ್ಯವಾಗಿದೆ. ನಾನು ಈಗಲೇ ಹೋಗುತ್ತೇನೆ. ಹಾಗೂ ಆ ಸ್ತ್ರೀಯು ದಾಸಿಯಂತೆ ನಿರಂತರ ನಿಮ್ಮ ಸೇವೆ ಮಾಡುವಂತೆ ಪ್ರಯತ್ನಿಸುವೆನು. ವ್ಯಾಸರು ಹೇಳುತ್ತಾರೆ, ವಿರೂಪಾಕ್ಷನ ಮತ್ತು ದುರ್ದರ್ಶನ ಮಾತನ್ನು ಕೇಳಿದ ರಹಸ್ಯದ ಪೂರ್ಣ ತಿಳುವಳಿಕೆಯುಳ್ಳ ತಾಮ್ರನು ಮಹಿಷಾಸುರನಲ್ಲಿ ಹೇಳಿದನು, ರಾಜನೇ, ತಾವು ನನ್ನ ಕೆಲವು ಮಾತುಗಳನ್ನು ಕೇಳುವ ಕೃಪೆ ಮಾಡಿರಿ. ರಸ ಮತ್ತು ನೀತಿಯಿಂದ ಕೂಡಿದ ಪ್ರಮಾಣಯುಕ್ತ ಧಾರ್ಮಿಕ ಮಾತನ್ನು ನಾನು ಹೇಳುತ್ತಿದ್ದೇನೆ. ಈ ಸ್ತ್ರೀಯು ಪೂರ್ಣ ವಿದುಷಿ ಎಂದು ಕಾಣುತ್ತಿದೆ. ಕಾಮಾತುರಳಾಗಿ ನಿಮ್ಮೊಂದಿಗೆ ಪ್ರೇಮ ಮಾಡಲು ಇವಳು ಬಂದವಳಲ್ಲ. ಮಾನಧನನೇ, ಇವಳು ಹೇಳಿದ ಯಾವ ಮಾತು ವ್ಯಂಗ್ಯಾತ್ಮಕವಲ್ಲ. ಮಹಾಬಾಹುವೆ, ಯಾರ ಸಹಾಯವೂ ಇಲ್ಲದೆ ಒಬ್ಬಂಟಿಗಳಾದ ನವಯುವತಿ ಸ್ತ್ರೀಯು ಬರುವ ಸಾಹಸ ಮಾಡಿರುವಳೆಂದರೆ ಇದೆಂತಹ ವಿಚಿತ್ರವಾದ ಮಾತು. ಮನಸ್ಸನ್ನು ಮುಗ್ಧಗೊಳಿಸುವ ಈ ದೇವಿಯ ರೂಪವು ಬಹಳ ವಿಲಕ್ಷಣವಾಗಿದೆ. 3 ಲೋಕಗಳಲ್ಲಿ ಯಾರು 18 ಭುಜಗಳುಳ್ಳ ಸ್ತ್ರೀಯನ್ನು ಎಂದೂ ನೋಡಿಲ್ಲ, ಕೇಳಿಲ್ಲ. ಈ ಕಲ್ಯಾಣಿಯಲ್ಲಿ ಅಸೀಮ ಪರಾಕ್ರಮ ತುಂಬಿದೆ. ರಾಜನೇ, ಭುಜಗಳಿರುವಷ್ಟು ಸುದೃಢವಾದ ಆಯುಧಗಳನ್ನು ಆಕೆಯು ಧರಿಸಿರುವಳು. ನನ್ನ ತಿಳುವಳಿಕೆಯಂತೆ ಇವೆಲ್ಲ ಮಾತು ಕಾಲದ ಕುತಂತ್ರವಾಗಿದೆ. ಈಗ ನಿಶ್ಚಯವಾಗಿಯೂ ಯಾವುದೋ ಪ್ರತಿಕೂಲ ಘಟನೆಯು ನಡೆಯುವುದಿದೆ. ನಾನು ರಾತ್ರಿ ಸ್ವಪ್ನದಲ್ಲಿಯೂ ಅನಿಷ್ಟ ಸೂಚಕವನ್ನೇ ನೋಡಿದೆ. ಈಗ ಯಮರಾಜನೇ ಇಲ್ಲಿ ಬೀಡು ಬಿಟ್ಟಿರುವಂತೆ ಇದರಿಂದ ತಿಳಿದು ಬರುತ್ತದೆ. ರಾತ್ರಿ ಕಳೆದು ಉಷಃಕಾಲವಾಗಿತ್ತು. ಆಗಲೇ ನನಗೆ ಸ್ವಪ್ನ ಬಿತ್ತು. ಮನೆಯ ಅಂಗಳದಲ್ಲಿ ಕಪ್ಪಾದ ಸೀರೆಯನ್ನುಟ್ಟು ಯಾರೋ ಸ್ತ್ರೀಯು ವಿಲಾಪಿಸುತ್ತಿದ್ದಳು. ಇದನ್ನು ನೋಡಿದರೆ ಮೃತ್ಯು ಸೂಚಕವೆಂದು ತೋರುತ್ತದೆ. ರಾತ್ರಿಯಲ್ಲಿ ಭಯಂಕರ ಪಕ್ಷಿಗಳು ಮನೆ ಮನೆ ತಿರುಗುತ್ತಾ ಕೆಟ್ಟದಾಗಿ ಕೂಗುತ್ತಿವೆ. ಇದರಿಂದ ಯಾವುದೋ ಭಯಾನಕ ಅನಿಷ್ಟದ ಕಾರಣ ಅವಶ್ಯವಾಗಿ ಉಪಸ್ಥಿತವಾಗುವುದಿದೆ ಎಂದು ನಾನು ತಿಳಿಯುತ್ತೇನೆ. ಪರಿಣಾಮವು ಕಣ್ಣಿಗೆ ಕಾಣುತ್ತಿದೆ. ಆ ಸ್ತ್ರೀಯು ಯುದ್ಧ ಮಾಡಲಿಕ್ಕಾಗಿ ನಿಶ್ಚಯಿಸಿ ನಿಮ್ಮನ್ನು ಕರೆಯುತ್ತಿದ್ದಾಳೆ. ರಾಜನೇ, ಈ ಸ್ತ್ರೀಯು ಮಾನುಷಿಯಲ್ಲ, ಗಾಂಧರ್ವಿಯಲ್ಲ, ಅಸುರಿಯೂ ಅಲ್ಲ. ಈಕೆಯನ್ನು ದೇವತೆಗಳು ರಚಿಸಿದ ಮಾಯೆ ಎಂದೇ ತಿಳಿಯಬೇಕು. ಮೋಹಿತಗೊಳಿಸುವುದೇ ಇವಳ ಸ್ವಭಾವವಾಗಿದೆ. ಇಂತಹ ಸಂದರ್ಭದಲ್ಲಿ ಮನಸ್ಸನ್ನು ಹೇಡಿಯನ್ನಾಗಿಸುವುದು ತರವಲ್ಲ. ಏನೇ ಆಗಲಿ, ಯುದ್ಧ ಮಾಡುವುದೇ ಉಚಿತವಾಗಿದೆ. ಆಗುವುದು ಆಗಿಯೇ ತೀರುವುದು. ಪ್ರಾರಬ್ಧಕ್ಕೆ ಸಂಬಂಧಿಸಿದ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಯಾರು ತಾನೇ ತಿಳಿಯಬಲ್ಲರು?
ಈ ವಿಷಯದಲ್ಲಿ ಎಲ್ಲರೂ ಅನಭಿಜ್ಞರೇ ಆಗಿರುವರು. ಆದ್ದರಿಂದ ಮೇಧಾವಿಯಾದವನು ವಿಚಾರಪೂರ್ವಕ ಧೈರ್ಯ ಧರಿಸಿ ಸ್ಥಿರನಾಗಿರಬೇಕು. ರಾಜನೇ, ಮನುಷ್ಯರ ಜೀವನ ಮರಣದ ವಿಷಯದಲ್ಲಿ ತಪ್ಪಿಸಲಾರದ ದೈವದ ಶಾಸನವೇ ನಡೆಯುತ್ತದೆ. ಅದನ್ನು ವಿಫಲಗೊಳಿಸಲು ಸಮರ್ಥನಾದ ಪುರುಷನು 3 ಲೋಕಗಳಲ್ಲಿ ಯಾರೂ ಇಲ್ಲ. ಮಹಿಷಾಸುರನು ಹೇಳಿದನು, ಮಹಾನುಭಾವನಾದ ತಾಮ್ರನೇ, ನೀನು ಯುದ್ಧ ಮಾಡುವ ವಿಚಾರವನ್ನು ನಿಶ್ಚಯಿಸಿ ಹೋಗು. ಆ ಸ್ವಾಭಿಮಾನಿ ಸುಂದರ ಸ್ತ್ರೀಯನ್ನು ಧರ್ಮದಿಂದ ಸೋಲಿಸಿ ನನ್ನ ಬಳಿಗೆ ಕರೆದುಕೊಂಡು ಬಾ. ಆ ಸುಂದರಿಯು ಸಂಗ್ರಾಮದಲ್ಲಿ ನಿನ್ನ ಅಧೀನತೆಯನ್ನು ಸ್ವೀಕರಿಸದಿದ್ದರೆ ಆಗಲೂ ಆಕೆಯನ್ನು ಕೊಂದು ಹಾಕುವುದು ಅನುಚಿತವೇ ಆದೀತು. ಮತ್ತೆ ಯಾವುದಾದರೂ ಬೇರೆ ಪ್ರಯತ್ನದಿಂದ ಅವಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅಯ್ಯ, ನೀನಾದರೂ ಸರ್ವಜ್ಞಾನ ಸಂಪನ್ನ ವೀರ ಪುರುಷನಾಗಿರುವೆ. ಕಾಮಶಾಸ್ತ್ರದಲ್ಲಿಯೂ ನೀನು ಸರ್ವೋತ್ತಮ ಯೋಗ್ಯತೆಯನ್ನು ಪಡೆದಿರುವೆ. ಯಾವುದಾದರೂ ಉಪಾಯದಿಂದ ಆ ಸುಂದರಿಯನ್ನು ವಶಪಡಿಸಿಕೊಳ್ಳುವುದು ಪರಮಾವಶ್ಯಕವಾಗಿದೆ. ಮಹಾಬಾಹು ವೀರನೇ, ನೀನು ಈಗಲೇ ಒಂದು ವಿಶಾಲ ಸೈನ್ಯವನ್ನು ಜೊತೆಗೆ ಕರೆತೆಗೆದುಕೊಂಡು ಅಲ್ಲಿಗೆ ಹೋಗು. ಹೋಗಿ ಪದೇ ಪದೇ ವಿಚಾರ ಮಾಡಿ ಆಕೆಯ ಹಾರ್ದಿಕ ಅಭಿಪ್ರಾಯವನ್ನು ತಿಳಿಯಲು ಪ್ರಯತ್ನಿಸುವ. ಕಾಮ ಅಥವಾ ವೈರ ಯಾವ ಉದ್ದೇಶದಿಂದ ಅವಳು ಎಲ್ಲಿಗೆ ಬಂದಿರುವಳೆಂದು ತಿಳಿಯುವುದು ಬಹಳ ಅವಶ್ಯಕವಾಗಿದೆ. ಅಥವಾ ಅದು ಯಾರ ಮಾಯೆಯಾಗಿದೆ, ಇದನ್ನು ಮೊಟ್ಟ ಮೊದಲಿಗೆ ನಿಶ್ಚಯಿಸಿ ಅದರ ಅಭಿಲಷಿತ ಕಾರ್ಯದ ಕುರಿತು ವಿಚಾರ ಮಾಡಬೇಕು. ಅನಂತರ ನಮ್ಮ ಯೋಗ್ಯತೆ ಮತ್ತು ಬಲದ ಅನುಸಾರ ಯುದ್ಧ ಮಾಡುವುದು ಉಚಿತವಾಗಬಹುದು. ಹೇಡಿತನ ಮತ್ತು ನಿರ್ದಯತೆ ಎರಡು ಖಂಡಿತವಾಗಿ ಅವಾಂಛನೀಯವಾಗಿದೆ. ಆಕೆಯ ಮನಸ್ಸಿಗನುಸಾರವೇ ನೀನು ವ್ಯವಹಾರ ಮಾಡಬೇಕು. ವ್ಯಾಸರು ಹೇಳುತ್ತಾರೆ, ತಾಮ್ರನ ಮಸ್ತಕವು ಮೃತ್ಯುವಿನ ಆಸನವಾಗಿತ್ತು. ಅವನು ಮಹಿಷಾಸುರನ ಮಾತನ್ನು ಕೇಳಿ ಸೇನೆಯನ್ನು ಬರೆಸಿಕೊಂಡು ಅವನಿಗೆ ವಂದಿಸಿ ಯುದ್ಧಕ್ಕಾಗಿ ಹೊರಟನು. ಹೋಗುವಾಗ ದಾರಿಯಲ್ಲಿ ಆ ದುರಾತ್ಮ ದಾನವನಿಗೆ ಯಮನ ಪಥವನ್ನು ಪ್ರದರ್ಶಿಸುವ ಅನೇಕ ಭಯಂಕರ ಅಪಶಕುನಗಳು ಕಂಡುಬಂದವು. ಅವನ ಮನಸ್ಸು ಭಯ ಮತ್ತು ಚಿಂತೆಯಿಂದ ವ್ಯಾಕುಲವಾಯಿತು. ಮುಂದೆ ಹೋದಾಗ ತಾಮ್ರನು ಆ ಭಗವತಿಯನ್ನು ನೋಡಿದನು. ಆ ದೇವಿಯು ಸಿಂಹದ ಮೇಲೆ ಕುಳಿತಿದ್ದಳು. ಸಮಸ್ತ ದೇವತೆಗಳು ಆಕೆಯನ್ನು ಸ್ತುತಿಸುತ್ತಿದ್ದರು. ಸಮಸ್ತ ಆಯುಧಗಳಿಂದ ಅವಳ ಶೋಭೆ ಅನುಪಮವಾಗಿತ್ತು. ತಾಮ್ರನು ಸಾಮನೀತಿಯನ್ನು ಪ್ರಯೋಗಿಸಿ ವಿನೀತನಾಗಿ ಮುಂದೆ ನಿಂತು ನಮ್ರತೆ ತುಂಬಿದ ಮಧುರ ವಾಣಿಯಿಂದ ಭಗವತಿ ಜಗದಂಬೆಯಲ್ಲಿ ಹೇಳತೊಡಗಿದನು. ದೇವಿಯೇ, ತಲೆಯಲ್ಲಿ ಕೊಂಬುಗಳನ್ನು ಧರಿಸಿರುವ ದೈತ್ಯರ ಮುಖಂಡ ಮಹಿಷಾಸುರನು ನಿನ್ನ ರೂಪ ಗುಣಗಳ ಮೇಲೆ ತನ್ನನ್ನೇ ನಿವಾಳಿಸಿಕೊಂಡು ಬಿಟ್ಟಿರುವನು. ನಿನ್ನೊಂದಿಗೆ ವಿವಾಹ ಮಾಡಿಕೊಳ್ಳಲು ಅವನಿಗೆ ಹಾರ್ದಿಕ ಅಭಿಲಾಷೆಯಿದೆ. ವಿಶಾಲ ನೇತ್ರಗಳಿಂದ ಶೋಭಿಸುವ ಸುಂದರಿಯೇ, ಮಹಿಷಾಸುರನು ದೇವತೆಗಳಿಗೂ ಅಜೇಯನಾಗಿದ್ದಾನೆ. ನೀನು ಅವನ ಮನೋರಥವನ್ನು ಪೂರ್ಣಗೊಳಿಸು. ಅವನನ್ನು ಪತಿಯನ್ನಾಗಿಸಿ ಅದ್ಭುತ ನಂದನ ವನದಲ್ಲಿ ವಿಹರಿಸುವ ಅವಕಾಶವನ್ನು ಕೈಯಿಂದ ಕಳೆದುಕೊಳ್ಳಬೇಡ. ಸರ್ವಾಂಗ ಸುಂದರ ಶರೀರಕ್ಕಾಗಿ ಎಲ್ಲ ಸುಖಗಳು ಸುಲಭವಾಗುತ್ತವೆ. ಆದ್ದರಿಂದ ಇಂತಹ ಕಮನೀಯ ಕಲೇವರವನ್ನು ಪಡೆದು ಎಲ್ಲ ಪ್ರಕಾರದ ಸುಖವನ್ನು ಭೋಗಿಸುವುದು ಮತ್ತು ದುಃಖವನ್ನು ದೂರವಿಡುವುದೇ ನಿನಗೆ ಸಮೀಚಿತವಾಗಿದೆ. ಸುಂದರಿಯೇ, ನೀನು ಇಷ್ಟು ಆಯುಧಗಳನ್ನು ಧರಿಸುವ ಅವಶ್ಯಕತೆ ಏನಿತ್ತು? ಕಮಲದಂತಹ ಕೋಮಲ ಈ ನಿನ್ನ ಕೈಗಳು ಹೂವಿನ ಚೆಂಡನ್ನು ಹಿಡಿಯಲು ಯೋಗ್ಯವಾಗಿವೆ. ಹುಬ್ಬುಗಳೆಂಬ ಧನುಸ್ಸು ಇರುವಾಗ ಈ ಧನುಸ್ಸಿನ ಅವಶ್ಯಕತೆ ಏನಿದೆ? ನಿನ್ನ ಕಟಾಕ್ಷವೇ ಗುರಿ ತಪ್ಪದ ಬಾಣಗಳಾಗಿವೆ. ಹಾಗಿರುವಾಗ ಈ ಲೌಕಿಕ ಬಾಣಗಳ ಪ್ರಯೋಜನವೇನು? ಜಗತ್ತಿನಲ್ಲಿ ಯುದ್ಧವನ್ನು ದುಃಖದ ಮೂಲವೆಂದು ತಿಳಿಯಲಾಗುತ್ತದೆ. ಈ ರಹಸ್ಯವನ್ನು ತಿಳಿದ ಮಾನವನು ಯುದ್ಧ ಮಾಡಬಾರದು. ಲೋಭಾಸಕ್ತ ಅನುರಾಗಿ ವ್ಯಕ್ತಿಗಳೇ ಪರಸ್ಪರ ಕಾದಾಡುತ್ತಾರೆ. ಹೂವುಗಳಿಂದ ಕೂಡ ಹೊಡೆದಾಡುವುದು ಸರಿಯಲ್ಲ. ಹಾಗಿರುವಾಗ ಹರಿತವಾದ ಬಾಣಗಳಿಂದ ಯುದ್ಧ ಮಾಡುವುದು ಮಾತಾದರೂ ಅಂದರೆ ಹರಿತವಾದ ಬಾಣಗಳಿಂದ ಯುದ್ಧ ಮಾಡುವ ಮಾತಾದರೂ ಎಲ್ಲಿ ಉಳಿಯಿತು? ಏಕೆಂದರೆ ನಿನ್ನ ಅಂಗ ಘಾಸಿಯಾಗುವುದು ಯಾರಿಗೆ ತಾನೇ ಸಂತೋಷವಾಗಬಹುದು? ಆದುದರಿಂದ ಸುಂದರಿಯೇ, ನೀನು ದಯೆ ಮಾಡಬೇಕು. ದೇವದಾನವರು ನಮ್ಮ ಮಹಾರಾಜರನ್ನು ಸನ್ಮಾನಿಸುತ್ತಾರೆ. ನೀನು ಅವರನ್ನು ಸ್ವಾಮಿಯಾಗಿಸಿಕೊ.
ಅವರು ನಿನ್ನ ಮನೋರಥಗಳೆಲ್ಲವನ್ನು ಪೂರ್ಣಗೊಳಿಸುವರು. ಎಲ್ಲ ವಿಧದಿಂದ ನೀನು ಅವರ ಪಟ್ಟದ ರಾಣಿಯಾಗಿ ಇರುವೆ. ಇದರಲ್ಲಿ ಕಿಂಚಿತ್ತಾದರೂ ಸಂದೇಹವಿಲ್ಲ. ದೇವಿ, ನಿನಗೆ ರಾಜನೀತಿಯ ಸರಿಯಾದ ಜ್ಞಾನವಿದೆ. ಸಾವಿರಾರು ವರ್ಷಗಳವರೆಗೆ ಸಮಗ್ರ ರಾಜ್ಯ ಸುಖವನ್ನು ಅನುಭವಿಸುವ ಕೃಪೆ ಮಾಡು. ನಿನ್ನ ಭಾವಿ ಸುಶೀಲ ಪುತ್ರನು ಆ ರಾಜ್ಯದಲ್ಲಿ ಉತ್ತರಾಧಿಕಾರಿಯಾಗುವನು. ಆದ್ದರಿಂದ ಯೌವನದಲ್ಲಿ ಭೋಗ ವಿಲಾಸದಲ್ಲಿದ್ದು ವೃದ್ಧಾಪ್ಯದಲ್ಲಿಯೂ ನೀನು ಸುಖವಾಗಿ ಜೀವನ ಕಳೆಯಬಹುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.